ಬ್ರೇಕ್ ನಂತರ ಟಾರ್ಗೆಟ್ಗೆ ಮತ್ತೆ ಸ್ವಾಗತ. ಕಾಗೋಡು ತಿಮ್ಮಪ್ಪನವರೇ, ನಾ ಹೇಳಿದೆ ಸಮಾಜವಾದಿ ಸಿದ್ಧಾಂತದ ಹಿನ್ನೆಲೆಯಿಂದ ಬಂದವರು ಕಾಗೋಡು ತಿಮ್ಮಪ್ಪನವರು ಅಂತ. ನಿಮ್ಮೊಳಗಿನ ಸಮಾಜವಾದಿ ಜಾಗೃತನಾಗುವ ಸಮಯ ಇದು ಅಂತ ಅನ್ನಿಸ್ತಾ ಇಲ್ವಾ? ಇದೆ. ಏಕೆಂದರೆ ಜನರನ್ನ ಜಾಗೃತಿಗೊಳಿಸ್ತಕ್ಕಂಥದ್ದು ಅವ್ರಿಗೆ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮ ಎದುರಿಗಿದ್ದಾಗ ಹೆಚ್ಚು ಕ್ರಿಯಾಶೀಲರಾಗಿ ಅವ್ರನ್ನ ಜಾಗೃತಿಗೊಳಿಸೋಕೆ ಅವಕಾಶ ಇದೆ. ಒಂದು ಕಡೆ ಕಾಗೋಡು ತಿಮ್ಮಪ್ಪನವರೇ, ಸರ್ಕಾರ ಜಾಗೃತ ಆಗಬೇಕಲ್ಲ. ಆಗಿದೆ. ಈಗ ಅದಕ್ಕೆ ನಾನು ಹೇಳಿದ್ದೇನೆ, ಕಾಂಗ್ರೆಸ್ ಸರ್ಕಾರೇ ತಂದಂಥ ಕಾನೂನು, ಈಗ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಾಗಿದೆ. ನಿಮ್ಮ ಅವಧಿಯಲ್ಲಿ ಇದು ಪರಿಪೂರ್ಣವಾಗಿ ಅನುಷ್ಠಾನಕ್ಕೆ ಬಂದರೆ ಇದರ ಲಾಭ ನಿಮ್ಮ ಪಕ್ಷಕ್ಕೆ, ನಿಮ್ಮ ಸರ್ಕಾರ ಸಿಗುತ್ತೆ. ಕಾಗೋಡು ತಿಮ್ಮಪ್ಪನವರಿಗೆ ಯುಟಿ ಖಾದರ್ ಮೇಲೆ ಸಿಟ್ಟ ಅದು ತಪ್ಪು. ಅದು ಯಾಕೆ ಹಿಂಗೆ ಹೇಳ್ತಾರೆ ನನಗೆ ಅರ್ಥ ಆಗಲ್ಲ. ಸಿಟ್ಟು ಯಾಕೆ? ಈಗ ನನ್ನ ಕ್ಷೇತ್ರದಲ್ಲಿ ಸುಮಾರು 20 ಆಸ್ಪತ್ರೆ ಇದ್ದಾವೆ ನನ್ನ ಕ್ಷೇತ್ರದಲ್ಲಿ. ಅದರಲ್ಲಿ 15-16 ಆಸ್ಪತ್ರೆ ಡಾಕ್ಟ್ರ್ ಇಲ್ಲ. ನಾನೇನು ಹೇಳ್ಬೇಕು ಅಂತ ಅದಕ್ಕೋಸ್ಕರ ಮಾಡಿರಿ ಹಿಂಗೆ ಅಂತ ಹೇಳ್ತೀನಿ. ಸಿಟ್ಟೆ ಪಾಪ ಪರದೇಶ ಇವತ್ತು ಬಂದು ಕೂತ್ಕೊಂಡು ಸಲಹೆ ತಗೊಂಡು ಎಲ್ಲ ನಾನು ಹೇಗೆ ಪ್ರಯತ್ನ ಮಾಡಿದ್ದೀನಿ, ಹಣಕಾಸಿನ ಇಲಾಖೆ ಎಷ್ಟು ದಿವಸದಿಂದ ಇದೆ ಅನ್ನೋದೆಲ್ಲ ತೋರಿಸಿ ಹೇಳೋದು. ಮುಂದಿನ ಚುನಾವಣೆಯಲ್ಲಿ ಕಾಗೋಡು ತಿಮ್ಮಪ್ಪನವ್ರು ಸ್ಪರ್ಧೆ ಮಾಡ್ತಾರೆ. ಅದು ಸ್ಪರ್ಧೆ ಮಾಡುವಂಥ ನಾನು ಇನ್ನು ಚುನಾವಣಾ ರಾಜಕೀಯದಲ್ಲಿ ಇರೋಲ್ಲ. ಚುನಾವಣಾ ರಾಜಕಾರಣದಲ್ಲಿ ಇನ್ನಿರೋದಿಲ್ಲ, ಮುಂದಿನ ಚುನಾವಣೆ ಸ್ಪರ್ಧೆ ಮಾಡೋದಿಲ್ಲ. ಹಾಗಾದರೆ ಬಹುಶಃ ಚುನಾವಣಾ ರಾಜಕಾರಣದಲ್ಲಿ ನೀವು ಈಗ ಗೆದ್ದಿರುವಂಥದ್ದು ಕೊನೆಯ ಚುನಾವಣೆ ಅಂತ ಲೆಕ್ಕ ತೆಗೆದುಕೊಳ್ಳೋದಾದ್ರೆ, ನೀವು ಅಧಿಕಾರ ಅನುಭವಿಸೋದಾದ್ರೆ ಈಗಲೇ ಅನುಭವಿಸ್ಬೇಕು. ಇಲ್ಲ, ಹಾಗಲ್ಲ. ಚುನಾವಣೆ ಗೆದ್ದು ಬರೀ ಅಧಿಕಾರಕ್ಕೆ ಏನು ಯಾರು ಬರ್ಕೊಟ್ಟಾರ? ಏನು ಮಹಾರಾಜರು ಈಗ ಹಾಗಲ್ಲ ರೀ. ಈ ರಾಜಕಾರಣದ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಡವ್ ನಾನು. ಕಾಗೋಡು ತಿಮ್ಮಪ್ಪನವರು ತಮ್ಮ ಸ್ಟೈಲ್ನಲ್ಲೇ ಮುಂದುವರಿತಾರೆ ಇನ್ನು ಮುಂದೆ ಕೂಡ. ಏನದು ಅದರ ಬಗ್ಗೆ ಅನುಮಾನವೇ ಬೇಡ. ಎಸ್, ನೀವು ಯಾವಾಗಲೂ ಕೂಡ ಹಾಗೆ ಇರಬೇಕು ಅಂತ ನಾವು ಕೂಡ ನಿರೀಕ್ಷೆ ಮಾಡ್ತೇವೆ ಕಾಗೋಡು ತಿಮ್ಮಪ್ಪನವರೇ. ಧನ್ಯವಾದಗಳು ಕಾಗೋಡು ತಿಮ್ಮಪ್ಪನವರೇ. ಇದು ಈ ವಾರದ ಟಾರ್ಗೆಟ್. ಮುಂದಿನ ವಾರ ಮತ್ತೋರ್ವ ವಿಶೇಷ ಅತಿಥಿಯ ಜೊತೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.